ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಲಾಸ್ಟು ವಿಡಿಯೋದಲ್ಲಿ ಹೇಳಿದೆ ನಮ್ಮ ಹೈಸ್ಕೂಲ್ ಬಗ್ಗೆ ರಿವ್ಯೂ ಮಾಡ್ತೀನಿ ಅಂತ. ಈಗ ರಿವ್ಯೂ ಮಾಡ್ತೀನಿ, ನೋಡಿ. ಇದು ಆ್ಯಕ್ಚುಲಿ ನಾನು ಲಾಸ್ಟಿಂದ ಬರ್ತೀನಿ ರಿವ್ಯೂ ಮಾಡ್ಕೊಂಡು, ಓಕೆನಾ? ಲಾಸ್ಟ್ ಒನ್ ಇದೆಯಲ್ಲ, ಅದು ಬಂದು ಸ್ಪೋರ್ಟ್ಸ್ ರೂಮು. ಅದ್ರ ಪಕ್ಕದಲ್ಲಿದೆ ನೋಡಿ, ಅದು ಬಂದು 8th ಸ್ಟ್ಯಾಂಡರ್ಡು. ಇದು ಬಂದು ವಿಜ್ಞಾನ ಮತ್ತು ಗಣಿತ ಪ್ರಯೋಗಾಲಯ, ಅಂದರೆ ಲ್ಯಾಬು, ಓಕೆನಾ? ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇದು ಆ್ಯಕ್ಚುಲಿ 9th. ಇದು ಬಂದು 9th, ಓಕೆನಾ? ಇಲ್ಲಿ ಯಾವಾಗಲೂ ನಮ್ಮ ಸೈನ್ಸ್ ಮೇಡಮ್ಮು ಒಳಗಡೆ ಕೂತ್ಕಿರೋರು. ನಾವೇನಾದ್ರು ಇಲ್ಲಿಂದ ಏನಾದರೂ ಗಲಾಟೆ ಮಾಡಿದ್ರೆ 1 ಸರಿ ವಾರನ್ ಮಾಡ್ತಿದ್ರು, 2 ಸರಿ ವಾರನ್ ಮಾಡ್ತಿದ್ರು, 3ನೇ ಸತಿಗೆ ಒಬ್ಬರಿಗೆ ಹೊಡಿತಾ ಇರಲಿಲ್ಲ, ಇಬ್ರಿಗೆ ಹೊಡಿತಾ ಇರಲಿಲ್ಲ. ಟೋಟಲಾಗಿ ಎಲ್ಲರಿಗೂ ಮಾಂಜ ಸರಿಯಾಗಿ ಬಿಡೋರು. ಯಾಕಂದರೆ ಅವರು ಪಾಪ ಏನೋ ಮಾಡ್ತಿರೋರು, ನಮ್ಗೆ ಆಡೋ ವಯಸ್ಸು, ಬೇಜಾನ್ ಆಟ ಆಡ್ತಿದ್ದೋ ಅಂತ ಅಂದ್ಕೊಂಡು ಅವರು ನೋಡೋರು. ಕರೆಸ್ಬಿಟ್ಟು ಹುಡುಗರಿಗೆ ಹೇಳೋರು, ಕೂಗಾಡಬೇಡಿ, ನಿಧಾನಕ್ಕೆ ಆಟಾಡಿ ಅಂತ. ಬಟ್ ನಾವು ಮಾತು ಕೇಳ್ತಾ ಇರಲಿಲ್ಲ. ಆಡಿದೆ ಆಟ ಅಂತಂತಾರಲ್ಲ, ಆ ಥರ ಆಡ್ತಾಯಿದ್ದೋ. ಅದಕ್ಕೆ ಅವರು ನೋಡಿ ಏಕ್ದಮ್ ಎಲ್ರಿಗೂ ಬಿಡ್ತಿದ್ರು ಸರಿಯಾಗಿ. ಹಾಗೆ ಮುಂದೆ ಬಂದರೆ ಇದು ಬಂದು ಆ್ಯಕ್ಚುಲಿ ಏನೋ ವಸ್ತುಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿದರು, ಬಟ್ ಏನು ಅಂತ ಗೊತ್ತಿಲ್ಲ. ಬಟ್ ನಾವು ಜಾಸ್ತಿ ರೂಮ್ ಒಳಕ್ಕೆ ಓದೋರಲ್ಲ, ಬಟ್ ಏನೋ ಡಾಕ್ಯುಮೆಂಟ್ಸು, ಫೈಲ್ಸು ಆ ಥರ ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು. ಇದು ಬಂದು HM ರೂಮು, ಓಕೆನಾ? ಇಲ್ಲೆಲ್ಲ ಬಿಡಿ ಬೇಜಾನ್ ಕೂತ್ಕೊಂಡಿದ್ದೀವಿ, ಎಲ್ಲ ಆಟ ಆಡಿದ್ದೀವಿ. ಅಂದರೆ ಅವಾಗೆಲ್ಲ ಹ್ಯಾಂಡ್ ಓವರು ನಮ್ಮದೇ ಇದ್ದಿದ್ದು. ಈ ಸ್ಕೂಲ್ ಮುಗ್ದಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಲಾಸ್ಟಲ್ಲಿ ಕೀ ಹಾಕ್ತಿದ್ದು ನಾನು ಅನ್ನೋದಕ್ಕಿಂತ ನಮ್ಮ ಹುಡುಗರು ಇದ್ದರು, ನಮ್ಮ ಫ್ರೆಂಡ್ಸು ಎಲ್ಲ ಇನ್ಚಾರ್ಜ್ ಎಲ್ಲ ಒಂಥರ ನಮ್ಮದೇ ತಗೊಂಡು ಎಲ್ಲ ಕೀ ಎಲ್ಲ ನಾವೇ ಹಾಕ್ತಾಯಿದ್ದು. ನಮ್ಮ ರವಿ ಸರ್ ಅಂತ ಇದ್ದರು, ಅವ್ರನ್ನ ಇವತ್ತು ನೆನೆಸ್ಕೊಬೇಕು. ಬಟ್ ಇವತ್ತು ಅವರಿಲ್ಲ. ಬಟ್ ಅವರಿದ್ದಾಗಂತೂ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಬಟ್ ನಮ್ಮ HM ಮೇಡಮ್ ಕಂಡ್ರೆ ಸಿಕ್ಕಾಪಟ್ಟೆ ಭಯಗುರು, ಅಷ್ಟೇ ಸ್ಟ್ರಿಕ್ಟು ಕೂಡ ಇದ್ದರು. ಬಟ್ ಆದ್ರೂ ಲೈಫ್ ಎಂಜಾಯ್ ಮಾಡಿದ್ವಿ 10th, ಓಕೆನಾ? ಹಂಗೆ ಬನ್ನಿ. ಆಫೀಸ್ ರೂಮ್ ಇನ್ನೂ ಒಂದಿದೆ. ಇದು ಬೋರ್ಡು, ಏನೇ ಇದಾದ್ರೂ ಎಲ್ಲ ಈ ಬೋರ್ಡಲ್ಲಿ ಹಾಕೋರು. ಇದೆಲ್ಲ ಕಲೆ ಬಿಡಿಸಿರೋದೆಲ್ಲ ನಮ್ಮ ಡ್ರಾಯಿಂಗ್ ಸರ್. ಎಲ್ಲ ತುಂಬಾ ಚೆನ್ನಾಗೆಲ್ಲ ಹ್ಯಾಂಡ್ ರೈಟಿಂಗ್ ಬರೆಯೋರು. ಬೇಜಾನ್ ಕಲೆ ಐತೆ ಅವ್ರ ಹತ್ರ. ನಮಗೂ ಬೇಜಾನೆಲ್ಲ ಹೇಳ್ಕೊಂಡು ಕೊಟ್ಟಿದ್ದಾರೆ. ಬಟ್ ನಾವು ಅವಾಗೆಲ್ಲ ಚಿತ್ರಕಲೆ ಎಲ್ಲ ಬಿಡ್ತಾಯಿದ್ದೋ, ಒಂಥರ ಲೈಫು. ಇದು ಬಂದು ಆಫೀಸ್ ರೂಮ್ ಇದೆ, ಓಕೆನಾ? ಇಲ್ಲಿ ನಮ್ಮ ಕನ್ನಡ ಸರು, ಕನ್ನಡ ಮೇಡಮ್ಮು, ಇಂಗ್ಲೀಷು ಸರು, ಸಮಾಜ ಸರು, ಸೈನ್ಸು, ಮ್ಯಾಥ್ಸು ಎಲ್ಲರೂ ಇಲ್ಲೇ ಕುತ್ಕೊಂತಿದ್ರು, ಓಕೆನಾ? ಇಲ್ಲೇ ಕುತ್ಕೊಂತಿದ್ರು. ಎಲ್ಲ ಹತ್ರನೇ ರೂಮು ನಮ್ಮೆಲ್ಲ. ಇದೆ ಆ್ಯಕ್ಚುಲಿ 10th ರೂಮ್, 10ನೇ ಕ್ಲಾಸ್ ಮಾಡಿದ್ದಿಲ್ಲೇ. ಒಂದು ಸರಿ ನಾನು ಈಚೆಗಡೆ ನಿಂತಿದ್ದು ಕೂಡ ಅನುಭವ ಆಗಿದೆ ನನಗೆ. ಕ್ವಶನ್ಗೆ ಆನ್ಸರ್ ಹೇಳಿಲ್ಲ ಅಂಥೇಳಿ ಒಂದು ಸರಿ ಈಚೆಗಡೆ ನಿಲ್ಲಿಸಿದ್ರು. ಬಟ್ ಈ ರೂಮ್ ಐತಲ್ಲ, ತುಂಬ ಮೆಮೊರೀಸು. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ಅಪ್ಲೋಡ್ ಮಾಡಬೇಕಲ್ಲ ವಿಡಿಯೋಗಳು, ಅದಕ್ಕೆ. ಆಮೇಲೆ ಲಾಸ್ಟಲ್ಲಿ ಒಂದು ರೂಮ್ ತೋರಿಸೇ ಗೊತ್ತಾ, 8th, ಅದು ಕೂಡ ತುಂಬಾ ಮೆಮೊರೀಸು, ತುಂಬಾ ಚೆನ್ನಾಗಿದೆ. ಮತ್ತು ನಮಗೆಲ್ಲ ಅಷ್ಟೇ ಸಕ್ಕತ್ತ ಪಾಠಗಳು ಮಾಡ್ತಿದ್ರು, ಅಷ್ಟೇ ಭಯ ಇತ್ತು. ಇವಾಗಿನ ಮಕ್ಳುಗಳಿಗೆ ಹೆಂಗೆ ಅಂತಂದರೆ, ಟೀಚರ್ಸ್ಗಳೆಲ್ಲ ಫ್ರೆಂಡ್ಸು, ಖುಷಿಯಾಗಿ ಬರ್ತಾರೆ, ಖುಷಿಯಾಗಿ ಪಾಠ ಕೇಳ್ತಾರೆ, ಅಷ್ಟೇ ಖುಷಿಯಾಗಿ ಮನೆಗೆ ಹೋಗ್ತಾರೆ. ನಮ್ಮದು ಇದರಲ್ಲಿ 2001ಇಂದ 10ವರೆಗೂ ಒಂಥರ ನಮ್ಮೂರು ಎಲ್ಲ ಹಳೇ ಕಾಲದ್ದು ಹಳ್ಳಿ, ಪಕ್ಕ ಹಳ್ಳಿ. ಇವಾಗೆಲ್ಲ ಸ್ವಲ್ಪ ಸಿಟಿಗಳಾಗಿದೆ. ಬಟ್ ಹಂಗಿರೋಂಥ ಮೂಮೆಂಟಲ್ಲಿ ನಾವು ಸಿಕ್ಕಾಪಟ್ಟೆ ಹೆದರ್ಕೊತಾಯಿದ್ದೋ ಟೀಚರ್ಸ್ಗಳಿಗೆ. ಅಂದರೆ ನಮ್ಮ ಹತ್ರ ಅಷ್ಟೊಂದು ಕ್ಲೋಸಾಗಿ ಯಾರೂ ಇರ್ತಿರ್ಲಿಲ್ಲ. ನಮ್ಮ ಸರ್ರು, ನಮ್ಮ ಮೇಡಮ್ಮು ಅನ್ನೋದು ಭಯ ಸಿಕ್ಕಾಪಟ್ಟೆ ಇತ್ತು ಗುರು. ಇದು ಬಂದು ನೆಲ್ಲಿಕಾಯಿ ಮರ. ಆವಾಗೆಲ್ಲ ಸಖತ್ತಾಗಿ ಬಿಡೋದು ನೆಲ್ಲಿಕಾಯಿಗಳು. ಇವಾಗ ಏನೋ ಹಣ್ಣೇ ಈ ಕಾಯೇ ಬಿಡೋದಾಗ್ತದೆ. ಅವೆಲ್ಲ ತುಂಬಾ ಚೆನ್ನಾಗಿ ಕಾಯಿಗಳು ಬಿಡ್ತಿದ್ದೋ, ಸಿಕ್ಕಾಪಟ್ಟೆ ತಿಂದಾಕ್ಬಿಟ್ಟಿದ್ದೀವಿ. ಅಲ್ಲೊಂದು ಮರ ಇತ್ತು, ಬಟ್ ಕಟ್ ಮಾಡಿದ್ದಾರೆ. ಏನೇ ಫಂಕ್ಷನ್ ಆದರೂ ಕೂಡ ಇಲ್ಲಿ ನಾವು ಬಾವುಟ ಆರಿಸಿ ಸೆಲೆಬ್ರೇಟ್ ಮಾಡಿ ಫುಲ್ ಎಲ್ಲ ಡ್ಯಾನ್ಸ್ ಎಲ್ಲ ಆಡ್ತಾಯಿತ್ತು ಅವಾಗೆಲ್ಲ.
ಅವಾಗೆಲ್ಲ ಸ್ಟೇಜೆಲ್ಲ ಏನಿರಲಿಲ್ಲ, ನೆಲದ ಮೇಲೆ ಇಲ್ಲಿಂದ ಏನಿಲ್ಲ ಅಂದರೆ ತುಂಬ ದೂರದವರೆಗೂ ಹುಡುಗರು ಕೂತ್ಕೊತಿದ್ದೋ, ಅಷ್ಟು ಸ್ಟ್ರೆಂತ್ ಇತ್ತು ನಮ್ಮ ಸ್ಕೂಲಿಗೆ. ಇವಾಗ ಸ್ವಲ್ಪ ಕನ್ನಡ ಮೀಡಿಯಮಲ್ಲಿ ಹುಡುಗರು ಕಡಿಮೆ, ಬಟ್ ಅವಾಗೆಲ್ಲ ಸಕ್ಕತ್ತಾಗಿರೋದು. ಏನಾದ್ರು ಒಂದು ಪ್ರೋಗ್ರಾಮ್ ಏನಾದ್ರು ಮಾಡಿದ್ರೆ ಫುಲ್ಲು ನೋಡಿ ಇಲ್ಲಿ ಇಷ್ಟು ದೂರದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿ ಕೂತ್ಕೊತಿದ್ದೋ. ಇಲ್ಲಿ ಕೂತ್ಕೊಂಡು ನಾವೇನಾದ್ರು ಇನ್ ಕೇಸ್ ಏನಾದ್ರು ಡ್ಯಾನ್ಸಿಗೆ ಸೇರಿದರೆ ಅಥವಾ ಸೇರದೆ ಇಲ್ದಿದ್ದರೆ ಮಾತ್ರ ಇಲ್ಲಿ ಕೂತ್ಕೊತಿದ್ದೋ. ಸೇರಿದರೆ ಮಾತ್ರ ಎಲ್ಲ ಹೋಗಿ ಕ್ಲಾಸ್ ರೂಮಲ್ಲಿ ಎಲ್ಲ ಮೇಕಪ್ಪೆಲ್ಲ ಹಾಕ್ಕೊಂಡು ರೆಡಿಯಾಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಎಲ್ಲ ಸಾಂಗ್ ಡ್ಯಾನ್ಸ್ ಆಡೋಕ್ಕೆಲ್ಲ ರೆಡಿ ಆಗ್ತಿದ್ದೋ. ಅವಾಗೆಲ್ಲ ಫುಲ್ಲು ಗೊತ್ತಲ್ಲ, ಗಣರಾಜ್ಯೋತ್ಸವ ದಿವಸ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಯಾವ್ಯಾವ ಸಾಂಗೋಗೆ ಯಾವ್ಯಾವ ಡ್ಯಾನ್ಸ್ ಆಡ್ತೀವಿ ಅಂತ ಗೊತ್ತಿತ್ತಲ್ವ. ಸೇಮ್ ಅದೇ ವರ್ಷನ ಪೂರ್ತಿ ಎಲ್ಲ ಒಂದೊಂದೇ ಥರನೇ ಆಡ್ಕೊಂಡು ಬರ್ತಾಯಿದ್ದೋ. ಆ ಥರ ಮೆಮೊರೀಸ್ ಇದೆ. ಮತ್ತು ನಮ್ಮ ಹುಡುಗರು ವಾಲಿಬಾಲ್ ಆಡೋಕ್ಕೆ ಅಂತ ನೆಟ್ ಕಟ್ಟವ್ರೆ, ಆಡ್ತಾರೆ, ನೋಡ್ತಾ ಇರ್ತೀನಿ. ಕ್ರಿಕೆಟು ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಬುಗ್ರಿನೂ ಆಡ್ತಾರೆ ಚಿಕ್ಕ ಮಕ್ಳ ಥರ. ಅದು ಖುಷಿ. ಬೆಳಗ್ಗೆ ಅಂತೂ ನಕ್ಕೊಂಡು ಹೋಗ್ತಾಯಿದ್ದೆ ನೋಡ್ಕೊಂಡು. ಹಂಗೂ ಹೋಗಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲ ಹೊಸ ಹುಡುಗರು, ಯಾರು ಗೊತ್ತಿರೋರು ಇಲ್ಲ, ಹಂಗಾಗಿ ಸುಮ್ಮನೆ ಅದೇ ಅಷ್ಟೇ. ಹಳಬರು ಅಂತ ಯಾರೂ ಇಲ್ಲ, ಎಲ್ಲ ಹೊಸ ಹೊಸ ಹುಡುಗರು, ಹೊಸ ಹೊಸ ಮುಖಗಳು. ಖುಷಿ ಆಗುತ್ತೆ ನೋಡಿ. ಈ ಮರ ಎಷ್ಟು ಚೆನ್ನಾಗಿದೆ, ಪರವಾಗಿಲ್ಲ, ತುಂಬ ದೊಡ್ಡದಾಗಿದೆ ಮರ ಅಷ್ಟೇ. ಆ್ಯಕ್ಚುಲಿ ನಾನು ಹೇಳಿದೆ ಗೊತ್ತಾ ಇಲ್ಲಿಂದ ಕ್ರಿಕೆಟ್ ಆಡಬೇಕಾದ್ರೆ ಅಂತ. ಆ್ಯಕ್ಚುಲಿ ಈ ಮರಗಳು ಅವಾಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಮರಗಳು, ಬಟ್ 6 ಬೌಂಡ್ರಿ ಬಂದು ತುಂಬ ಲೆಂತ್ ಇಟ್ಟಿದ್ದು. ಯಾರಾದ್ರು 6 ಹೊಡೆದ್ರೆ ಅಂತೂ ಮರದ ಸಂದಲ್ಲೇ ಬಾಲ್ ಬರೋದು ಗೊತ್ತೇ ಆಗ್ತಾರಿಲ್ಲ, ಆದರೂ ಹೋಗಿ ಕ್ಯಾಚ್ ಹಿಡಿತಾಯಿದ್ದೋ. ಅದೊಂಥರ ಚೆನ್ನಾಗಿದೆ. ಆಮೇಲೆ ನಮ್ಮ ಸರ್ರು, ಸೋಷಿಯಲ್ ಸರ್ನೇಮು ಹೇಳ್ಬೇಕಾ, ದಯಾನಂದ್ ಸರ್ ಅಂತ. ಆ್ಯಕ್ಚುಲಿ ಫುಲ್ಲು ಕ್ಲೋಸು ಗುರು. ಒಳಗಡೆ ಇದ್ದಾಗ ಸರ್ರು, ಹೊರಗಡೆ ಬಂದಾಗ ಫ್ರೆಂಡ್ಸು, ಓಕೆನಾ. ಅದ್ರಾಗೂ ನಮಗೇನಾದರೂ ಸ್ಪೋರ್ಟ್ಸು ಪೀರಿಯಡ್ ಏನಾದ್ರು ಬಂತು ಅಂತಂದರೆ ಅವಾಗಂತೂ ಸರ್ಗೆ ಅವರೇ ಹೇಳ್ಬಿಡೋರು, ಕೀ ಕೊಡ್ರಿ, ಬೇಗ ಕೀ ಕೊಡ್ರಿ, ಬ್ಯಾಟ್ ಎತ್ಕೊಂಬರ್ಲಿ ಹುಡುಗರು ಅಂತ. ನಾವು ಓಡೋಗಿ ಬ್ಯಾಟ್ ಎತ್ಕೊಂಬರ್ತಿದ್ದೋ. ಒಂದು ಪೀರಿಯಡ್ ಪೂರ್ತಿ ಒಂದು 2-3 ಮ್ಯಾಚ್ ಆಡಿವು. ಅದಂತೂ ಮೆಮೊರೇಬಲ್ಲು. ಬಟ್ ನಮ್ಮ ಸರ್ರು ಅಷ್ಟೇ, ತುಂಬ ಅಂದರೆ ತುಂಬ ಒಳ್ಳೆ ಸರ್ರು. ಮತ್ತು ನಮ್ಮ PT ಸರ್ರು ಆಗಿರ್ಬೋದು, ನಮ್ಮ ಡ್ರಾಯಿಂಗ್ ಸರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಸ್ತಾಯಿದ್ರು, ನಾವು ಕೂಡ ಅಷ್ಟೇ ಪ್ರೀತಿಸ್ತಿದ್ದೋ. ಬಟ್ ಏನಪ್ಪ ಅಂತಂದರೆ ನಮಗೆ ಆವಾಗಿಂದು ಮೈಂಡ್ ಸೆಟ್ಟಲ್ಲಿ ಸ್ಕೂಲ್ ಮುಗಿದ್ರೆ ಸಾಕು ಅಂತ ವೆಯ್ಟ್ ಮಾಡ್ತಾಯಿದ್ದೋ. ಬಟ್ ಇವಾಗ ಸ್ಕೂಲ್ ಲೈಫೇ ಚೆನ್ನಾಗಿರುತ್ತೆ. ಇವಾಗ ದಿನ ಬೆಳಗ್ಗೆ ಆದರೆ ಕೆಲಸ, ತಿರ್ಗಾ ಕೆಲಸ ಮುಗಿದ್ರೆ ಅದೇ ಮನೆ, ಲೈಫು ಬೋರು. ಬಟ್ ಸ್ಕೂಲ್ ಲೈಫ್ ಹಂಗಲ್ಲ. ಫ್ರೆಂಡ್ಸ್ ಎಲ್ಲ ಜೊತೆಗಿದ್ರು, ಚೆನ್ನಾಗಿ ಓದ್ತಿದ್ದೋ. ಚೆನ್ನಾಗಿ ಓದಿಲ್ಲ ಅಂದರೆ ನಮ್ಮ ಸರ್ಗಳು ಹೊಡೆಯೋರು. ನಾವು ಒದೆ ತಿನ್ನೋದನ್ನ ಹುಡುಗಿದಿರು ನೋಡಿ ಫುಲ್ಲು ನಕ್ಕೋರು. ಅಯ್ಯೋ ನಮ್ಮನ್ನು ನೋಡಿ ನಗ್ತಾರಲ್ಲ ಅನ್ನೋದಕ್ಕೋಸ್ಕರ ಆದರೂ ನಾವು ಓದುತ್ತಿದ್ದೋ ಚೆನ್ನಾಗಿ. ಒಂಥರ ಸಖತ್ತಾಗಿತ್ತು ಗುರು ಆ ಲೈಫ್ ಮಾತ್ರ. ಆ ಲೈಫ್ ಬೇಕು ನನಗಿವಾಗ, ಬಟ್ ಈ ಲೈಫ್ ಬೇಡ, ನನಗೆ ಅದೇ ಲೈಫೇ ಬೇಕು. ಯಾಕಂದರೆ ದೊಡ್ಡವರು ಒಂದು ಸರಿ ಆಗ್ಬಿಟ್ರೆ ಮತ್ತೆ ಚಿಕ್ಕವರಾಗೋಕ್ಕಾಗಲ್ಲ ನೋಡಿ. ಚಿಕ್ಕವರಾಗೋ ಥರ ಇರಬೇಕಿತ್ತು. ಆ ಥರ ಇದ್ದಿದ್ರೆ ಸೀದಾ ಸ್ಕೂಲ್ ಲೈಫ್ಗೆ ಬಂದ್ಬಿಡ್ತಿದ್ದೆ. ಇದು ಖೋ ಫೋಲೋ ಹಿಂಗೆ ಆಡ್ತವ್ರಪ್ಪ ಇವರು. ನಾವಿದ್ದಾಗ ಇಲ್ಲಿ ಆಡ್ತಿದ್ದೋ. ಇವಾಗ ಆ ಖೋ ಗ್ರೌಂಡ್ ಹೋಗಿ ವಾಲಿಬಾಲ್ ಗ್ರೌಂಡ್ ಆಗ್ಬಿಟ್ಟೈತೆ. ಇಲ್ಲಿಗೆ ಖೋ ಗ್ರೌಂಡ್ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟೈತೆ. ನೋಡಿದೆ ಫೋಲೋ. ಅಲ್ಲಿಂದ ಈ ಥರ ಆಟ ಆಡ್ತಾರೆ. ಬಟ್ ಆಟ ಆಡಬೇಕಾದ್ರೆ ಹುಷಾರಾಗಿ ಆಟ ಆಡಿ, ಓಕೆನಾ. ಬಟ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ. ಇದು ಬಯಲು ರಂಗಮಂದಿರ ಅಂತ. ಬಯಲು ರಂಗಮಂದಿರ ಅಂತ ಅಂದರೆ ಇವಾಗ ನಾವೇನಾದರೂ ಸ್ಕೂಲ್ ಡೇ ಅಥವಾ ಏನೇ ಒಂದು ಫಂಕ್ಷನ್ ಬಂದ್ರೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಬಂದು ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೋ. ಆ ಥರ ಇತ್ತು. ಇದು ಬಂದು ಆವಾಗ ನಮಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಾಗೆಲ್ಲ ನಮಗೆ 8th ಸ್ಟ್ಯಾಂಡರ್ಡಿಗೆ ಫ್ರೀಯಾಗಿ ಸೈಕಲ್ಗಳು ಕೊಡ್ತಾಯಿದ್ರು, ಓಕೆನಾ. ಆವಾಗ ಇದ್ರ ಒಳಗಡೆ ಬಂದು ಸೈಕಲ್ಲು ನಿಲ್ಲಿಸ್ತಾ ಇರಲಿಲ್ಲ. ಯಾಕಂದರೆ ನಮಗೆ ಸೈಕಲ್ ಕೊಟ್ಟಾಗ ಇದು ಇರಲಿಲ್ಲ. ಆ್ಯಕ್ಚುಲಿ ಬಂದು ನಾವು ಆ ಕಡೆ ನಿಲ್ಲಿಸ್ತಾಯಿದ್ದು, ಅಲ್ಲಿ ಮರಗಳು ಇದೆಯಲ್ಲ
ಅಲ್ಲಿ ನಿಲ್ಲಿಸ್ತಾಯಿದ್ದು. ಬಟ್ ಇವಾಗ ಇದು ಹೊಸ್ದಾಗಿ ಮಾಡಿದ್ದಾರೆ. ಬಟ್ ಇವಾಗ ಏನು ಸೈಕಲ್ಗಳು ಏನು ಕೊಡ್ತಾಯಿಲ್ಲ, ಹಂಗಾಗಿ ಇದು ಸುಮ್ಮನೆ ಖಾಲಿ ಥರ ಇದೆ. ಆದರೂ ಪರವಾಗಿಲ್ಲ, ಯಾರು ಕೂತ್ಕೊಳ್ಳೋರಿಗೆ, ಗ್ರೂಪ್ ಸ್ಟಡಿ ಮಾಡೋರಿಗೆ ಒಳ್ಳೆ ಜಾಗ ಇದು. ಹೇಳಿದ್ನಲ್ಲ, ಇದು ರಂಗಮಂದಿರ ಅಂತ. ಆ್ಯಕ್ಚುಲಿ ತುಂಬ ಹಳೇದು ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನಾವಿದ್ದಾಗಿಂದನೂ ಇದೆ ಗುರು, ಇದು ಸಿಕ್ಕಾಪಟ್ಟೆ ದೊಡ್ಡದಿದು. ಬಿದ್ದರು ನಾವಿದ್ದಾಗಿಂದನೂ ಇದೆ ಇದು. ಸೂಪರ್ ಅಲ್ಲ. ಬಟ್ ಇದರಲ್ಲಿ ಯಾವಾಗಲೂ ಎಷ್ಟೆಷ್ಟಿದೆಯೋ ನಿಜ ಗೊತ್ತಿಲ್ಲ. ಬಟ್ ನಾನೇನೋ ವಿಡಿಯೋ ಮಾಡೋ ಮೂಡಲ್ಲಿ ಸುಮ್ಮನೆ ಮೊಬೈಲ್ ನೋಡ್ಕೊಂಡೇ ಓಡಾಡ್ತಾಯಿದ್ದೀನಿ. ದಯವಿಟ್ಟು ಆ ಥರ ಏನಾದ್ರು ಇದ್ದರೆ ಮುಂಚೆನೇ ಬುಸ್ ಅಂತ ಸೌಂಡ್ ಮಾಡಿಬಿಟ್ರಪ್ಪ. ಸ್ಕೂಲ್ ಗ್ರೌಂಡಲ್ಲೂ ಕೂಡ ಕ್ರಿಕೆಟ್ ಆಡಿದ್ದೀವಿ. ಆ್ಯಕ್ಚುಲಿ ನೋಡಿ, ಇದೇ ಜಾಗ. ಇವಾಗಲೂ ಹುಡುಗರು ಇಲ್ಲೇ ಫಿಕ್ಸ್ ಆಗಿಬಿಟ್ಟವ್ರೆ, ಓಕೆನಾ. ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಕ್ರಿಸ್ಮಸ್ ಟ್ರೀ ಥರ. ಆ್ಯಕ್ಚುಲಿ ಇನ್ನೊಂಚೂರು ಹಿಂದೆಗಡೆ 6 ಬೌಂಡ್ರಿ ಇಟ್ಕೊಂಡು ಆಡ್ತಿದ್ದೋ. ಬಟ್ಟು ಸಿಕ್ಕಾಪಟ್ಟೆ ಇಲ್ಲೂ ಕೂಡ ಮೆಮೊರೀಸ್ ಇದೆ. ಊಟ ತಿಂಡಿ ಏನೂ ಮಾಡ್ತಿರಲಿಲ್ಲ. ಸಂಡೇ ಸ್ಯಾಟರ್ಡೆ ಬಂದ್ಬಿಡ್ತು ಅಂದರೆ ಫುಲ್ಲು ಗ್ರೌಂಡಲ್ಲಿ ಇಲ್ಲೇ ಬಿದ್ದು ಒದಾಡಿವು. ಮತ್ತು ಅಲ್ಲಿ ಮಿಡ್ಲ್ ಸ್ಕೂಲು ತೋರಿಸಿದ್ನಲ್ಲ, ನಾವು ಚೈಲ್ಡ್ಹುಡ್ಡಿಂದ ಒಂದು 7th ಅಲ್ಲೇ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡಿರೋದು. ಅದಾದಮೇಲೆ ನಾವು ಇಲ್ಲೇ ಕ್ರಿಕೆಟ್ ಜಾಸ್ತಿ ಆಡಿರೋದು. ಅಂದರೆ ಯಾವಾಗ ನೋಡಿದ್ರು ಅವಾಗ ಬರೀ ಕ್ರಿಕೆಟ್. ಊಟ ಗೀಟ ಏನೂ ಮಾಡ್ತಿರಲಿಲ್ಲ. 5 ರೂಪಾಯಿದು ಒಂದೊಂದು ಬಿಸ್ಕೆಟ್ ತಗೊಂಬಂದು ತಿನ್ಕೊಂಬಿಟ್ಟು ನೀರು ಕುಡಿದ್ಬಿಟ್ರೆ ಆವಾಗ ಅಷ್ಟೇ. ಇನ್ನು ನೈಟ್ ಮನೆಗೆ ಹೋಗ್ತಿದ್ದು ನಾವು, ಏನಿಲ್ಲ ಅಂದರೂ 7 ಗಂಟೆ ಮ್ಯಾಕ್ಸಿಮಮ್ ಹೋಗ್ತಾಯಿದ್ದೋ. ಮನೆಯಲ್ಲಂತೂ ಸೇರಿಸ್ತಾನೆ ಇರಲಿಲ್ಲ. ಎಷ್ಟೋ ಸರಿ ನಾನಂತೂ ಹೊರಗಡೆನೇ ನಿಂತಿದ್ದೀನಿ, 1-2 ಅವರ್ ನಿಲ್ಲಿಸವ್ರೆ. ಆಮೇಲೆ ಕರ್ಕೊಂಡವ್ರೆ ಒಳಗಡೆಗೆ. ಏನಾರು ಒಂದು ಸುಳ್ಳು ಹೇಳಿ ನಮ್ಮಮ್ಮ ಕರ್ಕೊಂಡು ಹೋಗೋದು ಒಳಿಕೆ. ನಮ್ಮ ಅಪ್ಪ ಅಂತ ಅವಾಗೆಲ್ಲ ಫುಲ್ಲು ತುಂಬಾ ಅಂದರೆ ತುಂಬ ಸ್ಟ್ರಿಕ್ಟು ನಮ್ಮ ಮನೇಲಿ. ಬಟ್ ಅವೆಲ್ಲ ಆಟ ಆಡೋಕ್ಕೆ ಬಿಡ್ತಿರಲಿಲ್ಲ, ಏನಿಲ್ಲ. ಇವಾಗ ರೀಸೆಂಟಾಗಿ ಟೂರ್ನಿಮೆಂಟ್ ಆಯಿತು ನೋಡಿ. ಟೂರ್ನಿಮೆಂಟ್ ಆದಾಗ ಆವಾಗ ಬಂದು ಕೂತ್ಕೊಂಡು ನೋಡ್ತಿರ್ತಾರೆ. ನಂಗೆ ಅದೇ ನಗ. ಅವಾಗೆಲ್ಲ ಕ್ರಿಕೆಟ್ ಆಡೋ ಟೈಮಲ್ಲಿ ಹೋಗ್ಬೇಡ ಅಂತನ್ನೋರು. ಇವಾಗ ಕ್ರಿಕೆಟ್ ಆಡೋಕ್ಕೆ ಹೋಗು ಅಂತಂತಾರೆ. ಇವಾಗ ಯಾಕಂದರೆ ಸುಮಾರು ಏನಿಲ್ಲ ಅಂದ್ರೂ ಒಂದು 15 ಟೀಮ್ ಬರುತ್ತೆ ಕ್ರಿಕೆಟ್ ಆಡೋಕ್ಕೆ, ಓಕೆನಾ. 15 ಟೀಮು, ಅದರಲ್ಲೂ ಕೂಡ ನಮ್ಮದೊಂದು. ಕ್ರಿಕೆಟ್ ಆಡ್ತಾಯಿದ್ರೆ ಏನೋ ಒಂದು ಜೋಶು. ಅದ್ರಾಗೂ ಆಡೋರಿಗಿಂತ ಅಲ್ಲಿ ಕೂತ್ಕೊಂಡು ನೋಡೋರ್ಗಂತೂ ಸಿಕ್ಕಾಬಿಟ್ಟೆ ಜೋಶು. ಈ ಸತಿ ವಿನ್ ಆಗಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಪಕ್ಕದೂರವ್ರೇ. ಅವ್ರು ಆ್ಯಕ್ಚುಲಿ ಒಂದು ಸರಿನೂ ಕಪ್ ಹೊಡೆದಿರಲಿಲ್ಲ. ಬಟ್ ಈ ಸರಿ ಫೈನಲ್ ಕಪ್ ಹೊಡೆದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದ್ರ ಪಕ್ಕದೂರವರು ಬಂದು ಅವರು ಕೂಡ ನಮ್ಮವರೇ. ಅವರು ಪ್ರತಿ ವರ್ಷ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಪ್ರೈಸ್ ಅಂತಲೇ ಹೊಡಿತಾಯಿದ್ರು. ಬಟ್ ಈ ಸತಿ ಯಾಕೋ ಸೆಕೆಂಡ್ ಪ್ರೈಸ್ ಹೊಡೆದವ್ರೆ. ಆಟ ಅಂದಮೇಲೆ ಸೋಲು ಗೆಲುವು ಇರುತ್ತೆ. ಇವಾಗ ನಾವು ಕಪ್ ಹೊಡೆದಿದ್ದೋ, ಈ ಸತಿ ನಾವು ಕಪ್ಪೇ ಹೊಡೆದಿಲ್ಲ, ಹೊರಗಡೆ ಕೂತಿದ್ದೋ. ಹಂಗೆ ಆಟ ಅನ್ನೋದು ಯಾವ ಥರ ಬೇಕಾದ್ರೂ ಟ್ವಿಸ್ಟ್ ಕೊಡ್ಬೋದು. ಬಟ್ ನೆಕ್ಸ್ಟ್ ಟೈಮು ಟ್ರೈ ಮಾಡೋಣ. ಟ್ರೈ ಅನ್ನೋದಕ್ಕಿಂತ ನೆಕ್ಸ್ಟ್ ಟೈಮ್ ಹೊಡಿಲೇಬೇಕು. ಯಾಕಂದರೆ ಸುಮಾರು ಏನಿಲ್ಲ ಅಂದ್ರೂ 1-1.5 ತಿಂಗಳು ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಓಕೆನಾ. ಹಾರ್ಡ್ ವರ್ಕ್ ಮಾಡಿರ್ತೀವಿ, ಅವೆಲ್ಲ ಇರುತ್ತೆ. ಬಟ್ ಆಟಗಾರರು ಅಂದಾದ್ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಎಲ್ಲರೂ ಅದೇನೋ ಹೇಳ್ತಾರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಒಗ್ಗಟ್ಟಿದ್ರೆ ಏನು ಬೇಕಾದ್ರೂ ಗೆಲ್ಬೋದು. ಹಂಗೆ ಹುಡುಗರು ಎಲ್ಲರೂ ಸ್ಟ್ರೆಂತಾಗಿದ್ದರೆ, ಚೆನ್ನಾಗಿ ಆಡಿದ್ರೆ, 100% ಎಫರ್ಟ್ ಹಾಕಿದ್ರೆ ಕಪ್ಪು ನಾವೇ ಗೆಲ್ಬೋದು. ಬಟ್ಟು ಕಿತ್ತು ಬಿಸಾಕ್ಬಿಟ್ಟವ್ರೆ, ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದಕ್ಕೆ ಲಾಕರ್ ಸಿಸ್ಟಮ್ ಇದೆ. ಬಟ್ ಆದ್ರೂ ಯಾರೋ ನೋಡಿ ಹೆಂಗೆ ಮಾಡಿದ್ದಾರೆ, ನಿಜ ಬೇಜಾರಾಗುತ್ತೆ. ಯಾಕಂದರೆ ಕಷ್ಟಪಟ್ಟು ಗೌರ್ಮೆಂಟ್ ಸ್ಕೂಲ್ಗಳು ಉಳಿಲಿ ಅಂತ ಅವರು ಲಕ್ಷ ತಗೊಂಬಂದು ಹಾಕ್ತಾರೆ. ಕಷ್ಟಪಟ್ಟು ಸರ್ಕಾರದವರು ಅಥವಾ ಯಾರೋ ಗೊತ್ತಿಲ್ಲ ಕೊಡ್ತಾರೆ. ಅಟ್ಲೀಸ್ಟ್ ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ಬಿಟ್ಟು ನೋಡಿ ಈ ಥರ ಎಲ್ಲ ಹಿಂಗೆಲ್ಲ ಹಾಳು ಮಾಡಿದ್ರೆ ಹೆಂಗೆ? ಈ ಥರ ಎಲ್ಲ ಮಾಡಿದಾಗ ನಿಜ ಬೇಜಾರಾಗುತ್ತೆ. ಯಾಕಂದರೆ ಇವೆಲ್ಲ ನಮ್ಮ ಮನೇಲಿರೋಂಥ ವಸ್ತುಗಳ್ನ ನಾವು ನೋಡ್ಕೊಬೇಕು. ಅದು ಬಿಟ್ಟು ಯಾರೋ ತಂದರು, ಯಾರೋ ಮಾಡವ್ರೆ ಅನ್ನೋ ಬೇಜವಾಬ್ದಾರಿ ಇತ್ತು ಅಂದರೆ ನಿಜ ನೋಡಿ ಬೇಜಾರಾಗುತ್ತೆ. ಇಲ್ಲಿ ನೋಡಿ ಕೊಳವೆ ಸಿಸ್ಟಮನ್ನು ಮಾಡಿಸಿದ್ದಾರೆ, ಓಕೆನಾ. ಒಂದಕ್ಕೂ ಕೂಡ ನೆಲ್ಲಿಲ್ಲ, ಎಲ್ಲ ಕಿತ್ತು ಬಿಸಾಕ್ಬಿಟ್ಟವ್ರೆ ಹುಡುಗರು ಯಾರು ಅಂತಲೂ ಗೊತ್ತಿಲ್ಲ. ನಿಜ ಸಾರಿ ಹುಡುಗರು ಅಂತ ಹೇಳಿದ್ದಕ್ಕೆ. ಮರ ಅಂತ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಮರ. ಇದೆಲ್ಲ ನಾವು ಇದ್ದಾಗ ಇರಲಿಲ್ಲ. ಬಟ್ ಎಲ್ಲ ಹೊಸ್ದಾಗೆಲ್ಲ
ಹೂಣಿ ಬೆಳೆಸಿರೋಂಥ ಮರಗಳಿವೆಲ್ಲ. ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಮರಗಳು, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅಲ್ಲೂ ಕೂಡ ಒಂದು ಮರ ಇದೆ. ಸ್ಕೂಲೇನೋ ರೆಡಿ ಮಾಡ್ತಾಯಿದ್ದಾರೆ ಯಾರೋ, ನೋಡ್ಬೋದು ಇವಾಗ ಅವರು. ಯಾರಪ್ಪ ಅವನು ವಿಡಿಯೋ ಮಾಡ್ತಾವನೆ, ಮೋಸ್ಟ್ಲಿ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀವೋ ಇಲ್ವಾ ಅಂತ ಏನಾದರೂ ಹಾಕೊಂಡು ಕೊಡೋಕೆ ಏನಾದ್ರು ಇದು ಮಾಡ್ತಾನಂತ. ಅಣ್ಣ ದಯವಿಟ್ಟು ಇಲ್ಲ, ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಯೂಟ್ಯೂಬು ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ನೀವು ಹೆದ್ರುಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ, ನನ್ನ ಕೆಲಸ ಮಾಡ್ತಿರ್ತೀನಿ ಅಷ್ಟೆ. ಆ್ಯಕ್ಚುಲಿ ನೋಡಿದ್ರು ಗುರು ಯಾರೋ ಒಬ್ಬರು ಭಯ ಪಡೋಂಥದ್ದು ಏನಿಲ್ಲ, ನಮ್ಮೂರೇ. ಯಾವ ಹುಡುಗ ಪಾಪ ಏನೋ ಕ್ರೇಜು ವಿಡಿಯೋ ಮಾಡ್ಕೊತಾನೆ ಅಂತ ಅಂದ್ಕೊಂಡಿರ್ತಾರೆ ಅಷ್ಟೆ. ಓಕೆ, ನಾನು ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತೀನಿ, ಓಕೆನಾ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಎಲ್ಲರೂ ವಿಡಿಯೋನ ನೋಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಯಾರು ಇದ್ದರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ನೇ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟೇ, ಬೇರೆ ಇನ್ನೇನು ಬೇಡ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್.